ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ರಾಜ್ಯಪಾಲರು ಮಂಡಿಸಿರುವ ಭಾಷಣವನ್ನು ಅನುಮೋದಿಸುತ್ತಾ ನನ್ನ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಮಿನಿ ವಿಧಾನಸೌಧದಲ್ಲಿ ನೋಂದಣಿ ಕಚೇರಿಗೆ ಸ್ಥಳಾವಕಾಶ ಇಲ್ಲದಿರುವ ಕಡೆ ಉಪನೋಂದಣಾಧಿಕಾರಿಗಳ ಕಚೇರಿ ಕಟ್ಟಡದ ನಿರ್ಮಾಣಕ್ಕಾಗಿ ಸರ್ಕಾರ 3 ಕೋಟಿ ರೂಪಾಯಿಗಳನ್ನು ಒದಗಿಸಲು ಉದ್ದೇಶಿಸಿದೆ. ನೋಂದಣಿ ದಾಖಲೆಗಳ ಗಣಕೀಕರಣ ಕಾರ್ಯಕ್ಕಾಗಿ ಕೂಡ ಬೆಂಬಲ ಒದಗಿಸಲಾಗುವುದು. ಕಟ್ಟಡ ನಿರ್ಮಾಣಕಾರರು ಮತ್ತು ಆಸ್ತಿ ಅಭಿವೃದ್ಧಿದಾರರಿಂದ ಸರ್ಕಾರಿ ಜಮೀನಿನ ಅತಿಕ್ರಮಣ ಪ್ರಕರಣಗಳು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಒಂದು ತೊಂದರೆಯಾಗಿ ಪರಿಣಮಿಸಿದೆ. ಹಕ್ಕುಪತ್ರ ಕಳೆದುಕೊಂಡ ಅಮಾಯಕ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಕಾನೂನನ್ನು ಗೌರವಿಸುವ ಜಮೀನು ಮತ್ತು ವಸತಿ ಗೃಹಗಳ ಅಭಿವೃದ್ಧಿದಾರರು ಆಸ್ತಿ ಹಕ್ಕು ಪತ್ರದ ಸಿಂಧುತ್ವದ ಬಗ್ಗೆ ಉದ್ದೇಶಿತ ಖರೀದಿದಾರರಿಗೆ ಮನವರಿಕೆ ಮಾಡಿಕೊಡಲು ಕಷ್ಟಪಡುತ್ತಿದ್ದಾರೆ. ವಸತಿ ಸಂಕೀರ್ಣಗಳಲ್ಲಿ ಮನೆ ನಿವೇಶನವನ್ನು ಖರೀದಿಸುವವರು ಆಸ್ತಿ ಒಡೆತನ ಪತ್ರದ ನ್ಯಾಯಬದ್ಧ ಸಿಂಧುತ್ವದ ಬಗ್ಗೆ ಚಿಂತಿಸುತ್ತಾರೆ. ಪೂರ್ಣವಾದ ಮತ್ತು ನ್ಯಾಯವಾದ ಸಿಂಧುತ್ವದ ಮಾಹಿತಿಯ ಕೊರತೆಯಿಂದ ಬಂಡವಾಳ ಹೂಡಿಕೆಯ ನಿರ್ಧಾರಗಳು ಮುಂದೂಡಲ್ಪಡುತ್ತವೆ. ದಾಖಲೆ ಪತ್ರಗಳ ನ್ಯಾಯಬದ್ಧತೆಯನ್ನು ದೃಢಪಡಿಸಿಕೊಳ್ಳಲು ಅಪಾರ ಹಣ ಖರ್ಚಾಗುತ್ತದೆ. ಗೃಹ ನಿರ್ಮಾಣಕ್ಕೆ ಸಾಲ ನೀಡುವ ಸಂಸ್ಥೆಗಳು ಸಹ ನ್ಯಾಯಬದ್ಧ ಹಕ್ಕುಪತ್ರಗಳ ಸಿಂಧುತ್ವ ಖಾತ್ರಿಪಡಿಸಿಕೊಳ್ಳಲು ಅಪಾರ ಹಣ ವೆಚ್ಚ ಮಾಡುತ್ತಿವೆ. ಈ ಅಡೆತಡೆಗಳನ್ನು ನಿವಾರಿಸಲು ನಾನು ಈ 2 ಕ್ರಮಗಳನ್ನು ಜಾರಿಗೊಳಿಸಲು ಉದ್ದೇಶಿಸಿದ್ದೇನೆ. ನಮ್ಮ ಸರ್ಕಾರವು ಆಸ್ತಿ ಹಕ್ಕಿನ ವಿಮಾ ಪತ್ರದ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಉದ್ದೇಶಿಸಿದ ಆಸ್ತಿ ವಿಮೆಯನ್ನು ಹೊಂದಿರುವ ಎಲ್ಲ ಆಸ್ತಿಗಳ ನೋಂದಣಿಗೆ ಶೇಕಡಾ 10% ಮುದ್ರಾಂಕ ಶುಲ್ಕ ರಿಯಾಯಿತಿ ನೀಡಲು ಉದ್ದೇಶಿಸಿದೆ. ಬೆಂಗಳೂರು ನಗರದಲ್ಲಿನ ಅಭಿವೃದ್ಧಿದಾರರು, ಕಟ್ಟಡ ನಿರ್ಮಾಣಗಾರರು ಮತ್ತು ಮನೆ ಮಾಲೀಕರ ಹಾಗೂ ಆಸ್ತಿಯ ವಿವರಗಳನ್ನು ಒಳಗೊಂಡ ಮಾಹಿತಿ ಭಂಡಾರವನ್ನು ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದ ಮಾದರಿಯಲ್ಲಿ ಸ್ಥಾಪಿಸಲು ನಾವು ಉದ್ದೇಶಿಸಿದ್ದೇವೆ. ಈ ಮಾಹಿತಿ ಭಂಡಾರವು ನಿರ್ದಿಷ್ಟ ಅಭಿವೃದ್ಧಿದಾರರು ಅಥವಾ ಕಟ್ಟಡ ನಿರ್ಮಾಣಗಾರರು ಅಥವಾ ಮನೆ ಮಾಲೀಕರು ಘೋಷಿಸಿಕೊಳ್ಳುವ ಮಾಹಿತಿಯನ್ನು ಉದ್ದೇಶಿತ ಖರೀದಿದಾರರಿಗೆ ಒದಗಿಸಲಿದೆ. ಆಸ್ತಿ ಹಕ್ಕಿನ ವಿಮಾ ಪತ್ರದ ರಕ್ಷಣೆಯನ್ನು ಹೊಂದಿರುವ ಆಸ್ತಿಗಳ ಬಗ್ಗೆ ಎಲ್ಲ ವಿವರ ಮತ್ತು ಮಾಹಿತಿಗಳು ಲಭ್ಯವಿರುವುದರಿಂದ ಸಹಜವಾಗಿ ಇದು ಆಸ್ತಿ ವ್ಯವಹಾರಗಳನ್ನು ಸುಲಲಿತಗೊಳಿಸುತ್ತದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳನ್ನು ಅವಲಂಬಿಸುವವರು ಬಹುತೇಕ ಬಡ ಜನರಾಗಿರುತ್ತಾರೆ. ನಮ್ಮ ಹಲವಾರು ಆಸ್ಪತ್ರೆಗಳ ಹೊರರೋಗಿ ವಿಭಾಗಗಳು
ಸರ್ಕಾರಿ ಕಚೇರಿಗಳಂತೆ ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಇದು ದುಡಿಯುವ ಜನರು ಮತ್ತು ಕಚೇರಿಗೆ ಹೋಗುವ ಜನರು ಕೆಲಸಕ್ಕೆ ಹೋಗುವ ಸಮಯವಾಗಿರುತ್ತದೆ. ಅವರು ಕೆಲಸದಿಂದ ವಾಪಸ್ಸು ಬರುವ ವೇಳೆಗೆ ಹೊರರೋಗಿ ವಿಭಾಗಗಳು ಮುಚ್ಚಿರುತ್ತವೆ. ಹೀಗಾಗಿ ನಮ್ಮ ಆಸ್ಪತ್ರೆ ವ್ಯವಸ್ಥೆ ಗರಿಷ್ಠ ಪ್ರಮಾಣದಲ್ಲಿ ಬಳಕೆಯಾಗುತ್ತಿಲ್ಲ. ಆದ್ದರಿಂದ ನಮ್ಮ ಆಸ್ಪತ್ರೆಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳಲು 30 ಹಾಸಿಗೆ ಹಾಗೂ ಅದಕ್ಕಿಂತ ಹೆಚ್ಚಿನ ಹಾಸಿಗೆ ಸಾಮರ್ಥ್ಯವುಳ್ಳ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಜೆಯ ಹೊರರೋಗಿ ವಿಭಾಗಗಳನ್ನು ತೆರೆಯಲು ಉದ್ದೇಶಿಸಲಾಗಿದೆ. ಈ ವಿಭಾಗಗಳು ಸಂಜೆ 5ರಿಂದ ರಾತ್ರಿ 8ರವರೆಗೆ ಕಾರ್ಯನಿರ್ವಹಿಸಲಿವೆ. ಸರ್ಕಾರಿ ಆಸ್ಪತ್ರೆಯ ಎಲ್ಲ ವೈದ್ಯರು ವಾರದಲ್ಲಿ ಗರಿಷ್ಠ 5 ದಿನ ಸಂಜೆ ಹೊರರೋಗಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸಬೇಕು. ಈ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ವೈದ್ಯರಿಗೆ ಪ್ರತಿ ದಿನಕ್ಕೆ 300 ರೂಪಾಯಿಗಳನ್ನು ಹೆಚ್ಚುವರಿ ಗೌರವಧನವನ್ನು ನೀಡಲಾಗುವುದು. ಇದೇ ರೀತಿ ದಾದಿಯರಿಗೆ ಪ್ರತಿ ದಿನಕ್ಕೆ 100 ರೂಪಾಯಿಗಳ ಹೆಚ್ಚುವರಿ ಗೌರವಧನವನ್ನು ನೀಡಲಾಗುವುದು. ಸಂಬಂಧಿಸಿದ ಆಸ್ಪತ್ರೆಯ ಆಡಳಿತ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳು ಸಂಜೆ ಹೊರರೋಗಿಯ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳನ್ನು ನಿಯೋಜಿಸಬೇಕು. ಸಂಜೆ ಹೊರರೋಗಿ ಸೇವೆಯು ವೈದ್ಯರುಗಳಿಗೆ ಸ್ವಯಂ ಪ್ರೇರಣೆ ಸೇವೆಯಾಗಿರುತ್ತದೆ. ಈ ವಿಧಾನದಿಂದ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ. ಇದಕ್ಕಾಗಿ ಅನುದಾನವನ್ನು ಒದಗಿಸಲಾಗಿದೆ ಎಂದು ತಿಳಿಸುತ್ತಾ ಈ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ನಾರಾಯಣಪ್ಪನವರು, ಅನುಪಮ ವಸ್ತ್ರಾಲಯ, ವಿದ್ಯಾನಗರ, ವಿಜಯನಗರ, ಬೆಂಗಳೂರು. ಮಾನ್ಯರೇ, ನೀವು ದಿನಾಂಕ 15ನೇ ಏಪ್ರಿಲ್ 2010ರಂದು ಬರೆದ ಪತ್ರ ಮತ್ತು ಅದರೊಂದಿಗೆ ಕಳುಹಿಸಿದ 35,000 ರೂಪಾಯಿಗಳ ಬೇಡಿಕೆ ಹುಂಡಿಯು ತಲುಪಿದೆ. ಅದಕ್ಕಾಗಿ ನಿಮಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಿಮ್ಮಿಂದ ಇನ್ನೂ 15,000 ರೂಪಾಯಿ ಬರಬೇಕಾಗಿದೆ. ಅದರ ಬಗ್ಗೆ ನಿಮ್ಮ ಪತ್ರದಲ್ಲಿ ಏನೂ ತಿಳಿಸಿರುವುದಿಲ್ಲ. ಮೇಲಿನ ಹಣವನ್ನು ಆದಷ್ಟು ಜಾಗ್ರತೆಯಾಗಿ ಕಳುಹಿಸಿಕೊಡುತ್ತೀರೆಂದು ನಂಬಿದ್ದೇನೆ. ನೀವು ನಿಮ್ಮ ಪತ್ರದಲ್ಲಿ ನಿಮಗೆ ಇನ್ನೂ 4,000 ಉತ್ತಮ ದರ್ಜೆಯ ಪ್ಯಾಂಟ್ ಪೀಸುಗಳು ಬೇಕೆಂದು ಬರೆದಿದ್ದೀರಿ. ಆದರೆ ಈಗ ನಮ್ಮ ಕಾರ್ಖಾನೆಯ ನೌಕರರು ಬೇಡಿಕೆ ಸಲ್ಲಿಸಿ ಮುಷ್ಕರ ಮಾಡುತ್ತಿರುವುದರಿಂದ ನಿಮ್ಮ ಬೇಡಿಕೆಯನ್ನು ತಕ್ಷಣ ಈಡೇರಿಸಲು ಸಾಧ್ಯವಿಲ್ಲವೆಂದು ಹೇಳಲು ವಿಷಾದಿಸುತ್ತೇವೆ. ಈಗ ನಮ್ಮಲ್ಲಿ ಕೆಲವು ಪ್ಯಾಂಟ್ ಪೀಸುಗಳು ದಾಸ್ತಾನಿವೆ. ನೀವು ನಿಮ್ಮ ಪ್ರತಿನಿಧಿಯನ್ನು ಕಳುಹಿಸಿ ಪ್ಯಾಂಟ್ ಪೀಸ್ಗಳನ್ನು ಆರಿಸಿದ ನಂತರ ಸುಮಾರು 2,000 ಪ್ಯಾಂಟ್ ಪೀಸ್ಗಳನ್ನು ಕಳುಹಿಸಲು ಸೂಕ್ತ ವ್ಯವಸ್ಥೆ ಮಾಡುತ್ತೇವೆ. ನಮ್ಮ ಕಾರ್ಖಾನೆ ನೌಕರರ ಬೇಡಿಕೆಯನ್ನು ಈಡೇರಿಸಲು
ಇನ್ನು ಕೆಲವೇ ದಿನಗಳಲ್ಲಿ ಪ್ರಯತ್ನ ಮಾಡುತ್ತೇವೆಂದು ಭರವಸೆ ಕೊಟ್ಟಿದ್ದೇವೆ. ನೌಕರರು ಕೆಲಸಕ್ಕೆ ಹಾಜರಾದ ನಂತರ ಉಳಿದ 2,000 ಪ್ಯಾಂಟ್ ಪೀಸ್ಗಳನ್ನು ಕಳುಹಿಸಲು ಸೂಕ್ತ ವ್ಯವಸ್ಥೆ ಮಾಡುತ್ತೇವೆ ಮತ್ತು ತಮಗೆ ತೊಂದರೆ ಆಗಿದ್ದರೆ ವಿಷಾದಿಸುತ್ತೇವೆ. ನಾವು ನಿಮಗೆ ಹಿಂದಿನ ಸಾರಿ ಕಳುಹಿಸಿದ ಪ್ಯಾಂಟ್ ಪೀಸ್ಗಳಲ್ಲಿ ಕೆಲವು ಪ್ಯಾಂಟ್ ಪೀಸ್ಗಳು ಉತ್ಪಾದನಾ ತಪ್ಪುಗಳಿಂದ ಕೂಡಿದುದಾಗಿ ತಿಳಿಸಿದ್ದೀರಿ. ತಾವು ದಯವಿಟ್ಟು ಆ ಪ್ಯಾಂಟ್ ಪೀಸ್ಗಳನ್ನು ಹಿಂದಕ್ಕೆ ಕಳುಹಿಸಿಕೊಟ್ಟರೆ ನಾವು ತಕ್ಷಣ ಬೇರೆ ಪ್ಯಾಂಟ್ ಪೀಸ್ಗಳನ್ನು ಕಳುಹಿಸಲು ವ್ಯವಸ್ಥೆ ಮಾಡುತ್ತೇವೆ. ನಿಮ್ಮ ವ್ಯಾಪಾರ ಸಂಬಂಧ ಇದೇ ರೀತಿ ಮುಂದುವರಿಯಲೆಂದು ಹಾರೈಸುತ್ತೇನೆ. ತಮ್ಮ ವಿಶ್ವಾಸಿ.